ಟೀಮ್ ಇಂಡಿಯಾ ಟಿ20 ಸ್ಕ್ವಾಡ್ನಲ್ಲಿ ಮೇಜರ್ ಸರ್ಜರಿಯನ್ನ ಮಾಡಿದಂತ ಭಾರತ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿಯನ್ನ ನೀಡಿತ್ತು. ಹಾಗೆ ವೈಭವ್ ಸೂರ್ಯವಂಶಿಯನ್ನು ಕೂಡ ತಂಡಕ್ಕೆ ಸೆಲೆಕ್ಟ್ ಮಾಡಿದೆ. ಹೀಗಾಗಿ ಇನ್ಮುಂದಿನ ಟಿ20 ಮ್ಯಾಚಸ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಐರ್ಲೆಂಡ್ ವಿರುದ್ಧ ಈ ಮಂತ್ ಎಂಡಲ್ಲಿ ಹೊಸ ಏರ ಸ್ಟಾರ್ಟ್ ಆಗುತ್ತೆ ಅನ್ನುವಾಗಲೇ ಇಡೀ ಸರಣಿಯೇ ರದ್ದಾಗುವಂತ ಆತಂಕ ಶುರುವಾಗಿದೆ. ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೇಯಸ್ ಅಯ್ಯರ್ ಅವರ ಲೀಡರ್ಶಿಪ್ನಲ್ಲಿ ಭಾರತದ ಟಿ20 ಜರ್ನಿ ರೀಸ್ಟಾರ್ಟ್ ಹೊತ್ತಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜೂನ್ 26 ಹಾಗೆ ಜೂನ್ 28ರಂದು ಬೆಲ್ಫಾಸ್ಟ್ನಲ್ಲಿ ಐರ್ಲೆಂಡ್ ವಿರುದ್ಧ ನಡೆಯಬೇಕಿದ್ದಂಥ 2 ಟಿ20 ಪಂದ್ಯಗಳು ರದ್ದಾಗಬಹುದು ಅಥವಾ ಶಿಫ್ಟ್ ಆಗಬಹುದು ಎನ್ನುವಂತ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಐರ್ಲೆಂಡ್ನಲ್ಲಿ ನಡೀತಾ ಇರುವಂತ ಕ್ರೌರ್ಯ, ಜನಾಂಗೀಯ ಘರ್ಷಣೆ, ಮನೆಗಳಿಗೆ ಬೆಂಕಿ, ಐರ್ಲೆಂಡ್ ಕೊತ 2 ಪಂದ್ಯಗಳ ಟಿ20 ಪ್ರವಾಸಕ್ಕೆ ಐರ್ಲೆಂಡ್ಗೆ ಹೋಗಬೇಕಿದ್ದ ಭಾರತ ತಂಡ ಟ್ರಾವೆಲ್ ಮಾಡಬೇಕಾ ಅಥವಾ ಬೇಡವಾ ಎನ್ನುವಂತ ಗೊಂದಲದಲ್ಲಿದೆ. ಅದಕ್ಕೆ ಕಾರಣ ಬೆಲ್ಫಾಸ್ಟ್ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತ ಜನಾಂಗೀಯ ಸಂಘರ್ಷ ಹಾಗೆ ಪ್ರತಿಭಟನೆಗಳು. ಮುಖವಾಡಗಳನ್ನ ಧರಿಸಿರುವಂತ ಪ್ರತಿಭಟನಾಕಾರರು ರಸ್ತೆಗಳಲ್ಲಿ ವೆಹಿಕಲ್ಸ್ ಹಾಗೆ ಮನೆಗಳಿಗೆ ಬೆಂಕಿಯನ್ನ ಹಚ್ಚಿ ವಿಕೃತಿ ಮೆರೆತಿದ್ದಾರೆ. ಇದೇ ಕಾರಣಕ್ಕೆ ಲಿಸ್ಬನ್ನಲ್ಲಿ ಆಯೋಜನೆ ಮಾಡಲಾಗಿದ್ದ ಇಂಟರ್ ಪ್ರೊವಿನ್ಷಿಯಲ್ ಟಿ20 ಟೂರ್ನಮೆಂಟ್ ಅನ್ನು ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿದೆ, ಅಂದರೆ ರದ್ದುಗೊಳಿಸಿದ್ದಾರೆ. ಸೊ ಈಗ ಪರಿಸ್ಥಿತಿಯನ್ನು ಅತ್ಯಂತ ಗಂಭೀರವಾಗಿ ಗಮನಿಸ್ತಾ ಇರುವಂಥ ಕ್ರಿಕೆಟ್ ಐರ್ಲೆಂಡ್ ಮಂಡಳಿ ಮುಂದಿನ 48 ಗಂಟೆಗಳಲ್ಲಿ ಅಂತಿಮ ನಿರ್ಧಾರವನ್ನು ಘೋಷಣೆ ಮಾಡೋದಾಗಿ ಹೇಳಿದೆ. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಕೂಡ ಈ ಬೆಳವಣಿಗೆಗಳನ್ನು ಐರ್ಲೆಂಡ್ನಲ್ಲಿ ಆಗ್ತಾ ಇರುವಂತಹ ಹಿಂಸಾಚಾರ, ಅಲ್ಲಿನ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಒಂದ್ ವೇಳೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರದೇ ಇದ್ರೆ ಪಂದ್ಯಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಆಲೋಚನೆ ಕೂಡ ನಡೀತಾ ಇದೆ. ಆಟಗಾರರು ಮತ್ತು ಸಿಬ್ಬಂದಿಯ ಸುರಕ್ಷತೆಯೇ ಮುಖ್ಯ. ಇನ್ನು ಟಿ20 ಸರಣಿ ನಡೆಯಬೇಕಿರುವಂತ ಬೆಲ್ಫಾಸ್ಟ್ ನಲ್ಲೇ ಪರಿಸ್ಥಿತಿ ನಿಯಂತ್ರಣ ಕಳ್ಕೊಂಡಿದೆ. ಹೀಗಾಗಿ ಆಟಗಾರರು ಜೊತೆಗೆ ತರಬೇತುದಾರರು, ಅಂಪೈರ್ಗಳು ಜೊತೆಗೆ ಫ್ಯಾನ್ಸ್, ಇಷ್ಟೆಲ್ಲ ಜನರ ಸುರಕ್ಷತೆಯೇ ತಮಗೆ ಅತ್ಯಂತ ಮುಖ್ಯ ಅಂತ ಕ್ರಿಕೆಟ್ ಐರ್ಲೆಂಡ್ ಮಂಡಳಿ ಈಗ ಒಪ್ಕೊಂಡಿರುವಂಥದ್ದು. ಒಂದು ವೇಳೆ ಇದೇ ರೀತಿಯಾದಂಥ ಉದ್ವಿಗ್ನ ಪರಿಸ್ಥಿತಿ ಹೀಗೆ ಕಂಟಿನ್ಯೂ ಆಗಿದ್ದೇ ಆದರೆ ಭಾರತ ಹಾಗೆ ಐರ್ಲೆಂಡ್ ನಡುವಿನ ಟಿ20 ಸರಣಿಯ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡೋದಾ ಅಥವಾ ಶಿಫ್ಟ್ ಮಾಡಬೇಕಾ ಅಥವಾ ಪಂದ್ಯಗಳನ್ನು ಪೋಸ್ಟ್ಪೋನ್ ಮಾಡಬೇಕಾ ಇಲ್ಲ ಬೇರೆ ಮೈದಾನಗಳಲ್ಲಿ ಆಡಿಸಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಮೊದಲ ಟಿ20 ಪಂದ್ಯ ಜೂನ್ 26 ಹಾಗೆ ಎರಡನೇ ಪಂದ್ಯ ಜೂನ್ 28ಕ್ಕೆ ಬೆಲ್ಫಾಸ್ಟ್ನಲ್ಲೇ ನಡಿಬೇಕಿರುವಂಥದ್ದು. ಅಂದರೆ ಒಂದೇ ಮೈದಾನದಲ್ಲಿ ಈ 2 ಪಂದ್ಯಗಳು ಶೆಡ್ಯೂಲ್ ಆಗಿರುವಂಥದ್ದು. ಅದು ಕೂಡ ಈಗೇನು ಗಲಾಟೆ ಆಗ್ತಿದೆಯಲ್ಲ, ಇಲ್ಲಿಯೇ ಬರುವಂಥ ಮೈದಾನ ಇದು. ಒಂದು ವೇಳೆ ಅಲ್ಲಿನ ಗಲಾಟೆ ಹೀಗೆ ಮುಂದುವರೆದ್ರೆ ಸರಣಿ ನಡೆಯೋದೇ ಡೌಟ್ ಇದೆ. ಜೊತೆಗೆ ಭಾರತ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧದ ಸರಣಿಯವರೆಗೂ ಕೂಡ ಕಾಯಬೇಕಾಗುತ್ತೆ. ಅಷ್ಟಕ್ಕೂ ಐರ್ಲೆಂಡ್ ಸರಣಿ ಅಷ್ಟೊಂದು ಇಂಪಾರ್ಟೆನ್ಸ್ ಪಡೆಯೋಕೆ ಕಾರಣವೇ ಶ್ರೇಯಸ್ ಅಯ್ಯರ್ ಅವರ ಚೊಚ್ಚಲ ಕ್ಯಾಪ್ಟನ್ಸಿ ಹಾಗೆ ವೈಭವ್ ಸೂರ್ಯವಂಶಿ ಅವರ ಡೆಬ್ಯೂ ವಿಚಾರಕ್ಕೆ. ಬಾಸ್ ಬೇಬಿ ಟೀಮ್ ಇಂಡಿಯಾ ಡೆಬ್ಯೂಗೆ ಮತ್ತಷ್ಟು ಕಾಯ್ಬೇಕಾ? ಪ್ರಸ್ತುತ ಭಾರತ ಎ ತಂಡದ ಪರ ಆಡ್ತಾ ಇರುವಂತ ವೈಭವ್ ಸೂರ್ಯವಂಶಿ ಐರ್ಲೆಂಡ್ ವಿರುದ್ಧ ಭಾರತ ಪರ ಹಿರಿಯರ ಟೀಮ್ನಲ್ಲಿ ಡೆಬ್ಯೂ ಮಾಡೋಕೆ ಕಾಯ್ತಾ ಇದ್ರು. ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಐರ್ಲೆಂಡ್ ವಿರುದ್ಧ ಕಣಕ್ಕಿಳಿತಾರೆ ಅಂತ ಎಲ್ಲರೂ ಅನ್ಕೊಳ್ತಾ ಇದ್ರು. ಆದರೆ ಐರ್ಲೆಂಡ್ನ ರಾಜಧಾನಿ ಬೆಲ್ಫಾಸ್ಟ್ನಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಸರಣಿ ಮುಂದೂಡಿಕೆ ಆಗುವಂತ ಸಾಧ್ಯತೆಗಳು ಅಥವಾ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ವೈಭವ್ ಸೂರ್ಯವಂಶಿ ಆಟಕ್ಕೆ ಮತ್ತಷ್ಟು ದಿನ ಕಾಯಬೇಕಾಗುತ್ತೆ. ಕೇವಲ 15ನೇ ವಯಸ್ಸಿನಲ್ಲೇ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಕ್ರಿಕೆಟ್ ದಂತಕತೆ, ಮಾಸ್ಟರ್ ಬ್ಲಾಸ್ಟರ್, ಕ್ರಿಕೆಟ್ ದೇವರು ಅಂತ ಕರೆಸಿಕೊಳ್ಳುವಂತ ಸಚಿನ್ ತೆಂಡೂಲ್ಕರ್ ಅವರ 36 ವರ್ಷಗಳ ಹಿಂದಿನ ಹಳೆಯ ದಾಖಲೆಯನ್ನ ಬ್ರೇಕ್ ಮಾಡ್ತಾರೆ. ಅಂದ್ರೆ ಸಚಿನ್ 16ನೇ ವಯಸ್ಸಿನಲ್ಲಿ ಭಾರತ ತಂಡಕ್ಕೆ ಸೆಲೆಕ್ಟ್ ಆಗಿದ್ರು. ಈಗ ಭಾರತ ತಂಡಕ್ಕೆ ಆಯ್ಕೆಯಾದಂತ ಅತ್ಯಂತ ಕಿರಿಯ ಆಟಗಾರ ಎನಿಸ್ಕೊಳ್ತಾರೆ. ಈಗ ಅವರಿಗೆ 15 ವರ್ಷ ಆಗಿರೋದ್ರಿಂದ ಡೆಬ್ಯೂ ಮಾಡಿದ್ರೆ ಈ ದಾಖಲೆನ ಬರೀತಾರೆ. ಪ್ರಸ್ತುತ ಎ ತಂಡದ ಪರ ಆಡ್ತಾ ಇರುವಂತ ಸೂರ್ಯವಂಶಿ 2026ರ ಆವೃತ್ತಿಯಲ್ಲೇ ವಿಶ್ವ ಕ್ರಿಕೆಟ್ ಮಟ್ಟದಲ್ಲಿ ಸದ್ದು ಮಾಡಿರುವಂಥದ್ದು. ರಾಜಸ್ಥಾನ ರಾಯಲ್ಸ್ ಪರ ಓಪನರ್ ಆಗಿ ಅಬ್ಬರಿಸ್ತಾ ಇದ್ದಂತ ಸೂರ್ಯವಂಶಿ 776 ರನ್ಗಳನ್ನು ಗಳಿಸಿ ಜೊತೆಗೆ ಆರೆಂಜ್ ಕ್ಯಾಪ್ ಕೂಡ ಗೆದ್ದಿದ್ರು. ಹೀಗಾಗಿ ಲೆಜೆಂಡರಿ ಕ್ರಿಕೆಟರ್ಸ್ ಕೂಡ ವೈಭವ್ ಸೂರ್ಯವಂಶಿಯನ್ನ ಟೀಮ್ ಇಂಡಿಯಾಗೆ ಜಾಯಿನ್ ಮಾಡಿಕೊಳ್ಳಿ, ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ಆಡ್ಲಿ ಅಂತ ಸಜೆಷನ್ ಕೊಟ್ಟಿದ್ರು. ಹೀಗಾಗಿ ವೈಭವ್ ಡೆಬ್ಯೂಗೆ ಇಂಗ್ಲೆಂಡ್ ಸರಣಿವರೆಗೂ ಕೂಡ ಕಾಯಬೇಕಾಗುತ್ತಾ? ಇದನ್ನ ನೋಡ್ಬೇಕಾಗುತ್ತೆ. ನಮಸ್ಕಾರ.